ಮೋದಿ ಕಾರಣದಿಂದ ಭಾರತ ಸರ್ವಾಧಿಕಾರಿ ರಾಷ್ಟ್ರವಾಗ್ತಿದೆ ಎಂದು ಮಾರ್ಚ್ ತಿಂಗಳಲ್ಲಿ ಕರಾರುವಕ್ಕಾಗಿ ವಿವರಿಸಿದ ಧ್ರುವ ರಾತಿ ವಿಡಿಯೋ ಸದ್ಯ ಯೂಟ್ಯೂಬ್ ಅಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಅದರಲ್ಲೂ ಚುನಾವಣೆಯ ಹೊತ್ತಲ್ಲಿ ಮೋದಿ ವಿರುದ್ಧ ಮಾಡಿರುವ ವಿಡಿಯೋ ಅಪ್ಲೋಡ್ ಆದ 24 ಗಂಟೆಗಳಲ್ಲಿ ಬರೋಬ್ಬರಿ 15 ಮಿಲಿಯನ್ ವಿಡಿಯೋ ವೀಕ್ಷಣೆ ಪಡೆದಿದೆ. ಈ ವಿಡಿಯೋದಲ್ಲಿ ಧ್ರುವ ರಾತಿ ಹೊಸದೇನನ್ನು ಹೇಳದಿದ್ರು ಈ ದೇಶದಲ್ಲಿ ನಡೀತಾ ಇರುವ ವಿದ್ಯಮಾನಗಳು, ಮೋದಿ ಸರ್ಕಾರದ ಸ್ಫೋಟಕ ಸುದ್ದಿಗಳನ್ನ ಸಾಕ್ಷಿ ಸಮೇತ ಹೊರಹಾಕಿದ್ದಾರೆ. ಈ ಎಲ್ಲಾ ವಿಷಯಗಳನ್ನ ಒಂದಕ್ಕೊಂದು ಹೆಣೆದು ಸ್ಪಷ್ಟವಾಗಿ ನಮ್ಮ ಮುಂದಿಟ್ಟಿದ್ದಾರೆ. ದೇಶದಲ್ಲಿ ಆಗಿರುವ ಬೆಳವಣಿಗೆಗಳು ಹಾಗೂ ಮೋದಿ ಸರ್ಕಾರದ ಕ್ರಮಗಳು ಅದೆಷ್ಟು ಅಪಾಯಕಾರಿ ಆಗಿವೆ ಎಂದು ವಿಡಿಯೋ ವಿವರಿಸಿದ್ದಾರೆ. ಹಾಗಾದ್ರೆ ಕೇಂದ್ರ ಸರ್ಕಾರದ ನಿದ್ದೆಗೆಡಿಸಿರುವ ಧ್ರುವ ರಾತಿ ಯಾರು? ಈತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ 24 ಗಂಟೆಗಳಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗ್ತಿರೋದಾದ್ರೂ ಯಾಕೆ? ಈ ವಿಡಿಯೋದಲ್ಲಿ ಅಂತಹದ್ದೇನಿದೆ? ಮೋದಿ ಸರ್ಕಾರದ ಇಂಚಿಂಚು ಮಾಹಿತಿಯನ್ನ ಜನರ ಮುಂದೆ ಯಾವುದೇ ಭಯವಿಲ್ಲದೆ ಬಿಚ್ಚಿಡ್ತಾ ಇರುವ ಈ ಧ್ರುವ ರಾತಿ ಮೋದಿಯನ್ನೇ ನಡುಗಿಸ್ತಿದ್ದಾರಾ? ಹಾಗಾದ್ರೆ ಈ 23 ನಿಮಿಷದ ವಿಡಿಯೋದಲ್ಲಿ ಅಂತಹದ್ದೇನಿದೆ? ಚುನಾವಣೆ ಸಮಯದಲ್ಲಿ ಮೋದಿಗೆ ಮಾರಕವಾಗುತ್ತಾ ಧ್ರುವ ರಾತಿ ಅವರ ವಿಡಿಯೋ? ಈ ಎಲ್ಲ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸುವ ಪ್ರಯತ್ನ ನಮ್ಮದಾಗಿದೆ. ನಮ್ಮ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ಸ್ ಮಾತ್ರ. ಕೊಟ್ರ ಲೈಕ್ಸು ಜೊತೆಗೆ ಧ್ರುವ ರಾತಿ ಅವರ ಈ ವಿಡಿಯೋ ಬಗ್ಗೆ ಹಾಗೂ ಮೋದಿ ಸರ್ಕಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಲೂ ಕಮೆಂಟ್ ಮಾಡಿ. ಸೊ ಇನ್ಯಾಗ್ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಸದ್ಯ ಯೂಟ್ಯೂಬರ್ಸ್ಗಳು ದೇಶದ ಪಾಲಿಗೆ ಆಶಾಕಿರಣವಾಗಿದ್ದಾರೆ. ದೇಶದಲ್ಲಿ ನಡೀತಾ ಇರೋ ಕೆಲ ವಿಷಯಗಳನ್ನ ಯಾವುದೇ ಭಯವಿಲ್ಲದೆ ಜನರ ಮುಂದೆ ಸಾಕ್ಷಿ ಸಮೇತ ಬಿಚ್ಚಿಡದಿದ್ದಾರೆ. ಅಂಥ ಯೂಟ್ಯೂಬರ್ಗಳಲ್ಲಿ ಈಗ ಭಾರಿ ಚರ್ಚೆಯಲ್ಲಿರುವವರು ಈ ಧ್ರುವ ರಾತಿ. ದೇಶದಲ್ಲಿನ ಕಟು ವಾಸ್ತವಗಳ ಬಗ್ಗೆ ತಮ್ಮ ವಿಡಿಯೋಗಳ ಮೂಲಕ ಎಚ್ಚರಿಸ್ತಾ ಖ್ಯಾತಿಯನ್ನ ಪಡೆದಿರುವ ಯೂಟ್ಯೂಬರ್ ಧ್ರುವ ರಾತಿ ಅವರ ಈ ವಿಡಿಯೋ ಚುನಾವಣೆ ಹೊಸ್ತಿಲಲ್ಲಿರುವ ಸಮಯದಲ್ಲಿ ಭಾರಿ ವೈರಲ್ ಆಗ್ತಾಗಿದೆ. ಅಪ್ಲೋಡ್ ಆದ 24 ಗಂಟೆಗಳಲ್ಲಿ 15 ಮಿಲಿಯನ್ ಅಂದ್ರೆ 1,50,00,000ಕ್ಕೂ ಅಧಿಕ ವ್ಯೂಸ್ ಅನ್ನ ಈ ವಿಡಿಯೋ ಪಡೆದುಕೊಂಡಿದೆ. ಅತಿ ವೇಗವಾಗಿ ಜನರ ನಡುವೆ ಪ್ರಸಾರವಾಗ್ತಾ ಇರುವ ಆ ವಿಡಿಯೋದಲ್ಲಿ ಅವರು ಅರವಿಂದ್ ಕೇಜ್ರಿವಾಲ್ ಅವರ ಬಂಧನದ ವಿಚಾರವನ್ನ ಪ್ರಧಾನವಾಗಿ ಎತ್ತಿದ್ದಾರೆ. ಡಿಕ್ಟೇಟರ್ಶಿಪ್ ಕನ್ಫೈಲ್ಡ್ ಎಂಬ ಶೀರ್ಷಿಕೆಯ ವಿಡಿಯೋ ಇದು. 1 ತಿಂಗಳು ಹಿಂದೆ ಧ್ರುವ ರಾತಿ ದೇಶದಲ್ಲಿ ಸರ್ವಾಧಿಕಾರ ಬರುವ ಪರಿಸ್ಥಿತಿ ಇದೆಯೇ ಎಂಬ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು. ಅದರಲ್ಲಿ ಆ ಪ್ರಶ್ನೆ ಎತ್ತಲು ಕಾರಣವಾಗಿರುವ ಅಂಶಗಳು, ಬೆಳವಣಿಗೆಗಳನ್ನ ಉಲ್ಲೇಖಿಸಿದ್ರು. ಅದು ದೇಶಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಬರೋಬ್ಬರಿ 25 ಮಿಲಿಯನ್ ವೀಕ್ಷಣೆಯನ್ನ ಪಡೆದಿದೆ. ಈ ವಿಡಿಯೋ ಜನರಲ್ಲಿ ಜಾಗೃತಿ ಮೂಡಿಸಲು ಮುಂದಾಗಿತ್ತು. ಜೊತೆಗೆ ಬಲಪಂಥೀಯರ ಆಕ್ರೋಶಕ್ಕೂ ಕಾರಣವಾಗಿತ್ತು. ಧ್ರುವ ರಾತಿ ವಿರುದ್ಧ ಬಿಜೆಪಿ ಐಟಿ ಸೆಲ್ ಮುಗಿಬಿದ್ದಿತ್ತು. ಆದರೆ ಅದರಿಂದ ಹಿಂಜರಿಯದ ಧ್ರುವ ರಾತಿ ಈಗ ಮತ್ತೊಮ್ಮೆ ಸರ್ವಾಧಿಕಾರ ಬಂದಿರುವುದು ಖಚಿತವೇ ಎಂದು ಇನ್ನೊಂದು ವಿಡಿಯೋವನ್ನ ಮಾಡಿದ್ದಾರೆ. ಈ ಹಿಂದಿನ ವಿಡಿಯೋ ಬಿಡುಗಡೆಯಾದಾಗ ಒಂದೇ ತಿಂಗಳಲ್ಲಿ ದೇಶದಲ್ಲಿ ಆಗಿರುವ ಬೆಳವಣಿಗೆಗಳು ಮತ್ತು ಮೋದಿ ಸರ್ಕಾರದ ಕ್ರಮಗಳು ಅದೆಷ್ಟು ಅಪಾಯಕಾರಿ ಆಗಿವೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ವಿವರಿಸಿದ್ರು. ಮೋದಿ ಸರ್ಕಾರ PMLA ಕಾಯ್ದೆಯಲ್ಲಿ ಮಾಡಿರುವ ಬದಲಾವಣೆಯಿಂದಾಗಿ ಕೇಜ್ರಿವಾಲ್ ಸಹಿತ ಬಂಧಿತ ವಿಪಕ್ಷ ನಾಯಕರಿಗೆ ಜಾಮೀನು ಸಿಗುವುದು ಎಷ್ಟು ಕಷ್ಟಕರವಾಗಬಹುದು ಎಂಬ ವಿಚಾರವೂ ಇದೆ. ಮೊದಲು ಮನಿ ಲಾಂಡರಿಂಗ್ ಪ್ರಕರಣದಲ್ಲಿ ಜಾಮೀನು ಸಿಗುವುದು ಸಾಮಾನ್ಯ ನಿಯಮವಾಗಿತ್ತು. ಈಗ ಬಂಧಿತನೇ ತಾನು ನಿರಪರಾಧಿ ಎಂದು ಸಾಬೀತು ಪಡಿಸ್ಕೋಬೇಕು. ಅಲ್ಲಿಯವರೆಗೂ ಆತ ಅಥವಾ ಆಕೆಗೆ ಜೈಲಗತಿ ಎಂಬ ಪರಿಸ್ಥಿತಿಯನ್ನ ನರೇಂದ್ರ ಮೋದಿ ಸರ್ಕಾರ ನಿರ್ಮಿಸಿದೆ. ಅರೋಬಿಂದೋ ಫರ್ಮಾದ ಶರತ್ ರೆಡ್ಡಿ ದೆಹಲಿ ಮದ್ಯ ಹಗರಣದಲ್ಲಿ ಅಪ್ರೂವರ್ ಆಗಿರೋದು. ಆ ವ್ಯಕ್ತಿಯ ಬಂಧನ ಬಳಿಕ ಆತನ ಕಂಪನಿಯಿಂದ ಬಿಜೆಪಿಗೆ 55 ಕೋಟಿ ರೂಪಾಯಿ ದೇಣಿಗೆ ಹೋಗಿರುವುದನ್ನು ಧ್ರುವ ರಾತಿ ಉಲ್ಲೇಖಿಸಿದ್ದಾರೆ. ಭ್ರಷ್ಟಾಚಾರದಲ್ಲಿ ತೊಡಗಿರೋರು ಹೇಗೆಲ್ಲ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ ಎಂಬುದು ಈಗ ಚರ್ಚೆಗೆ ಗ್ರಾಸವಾಗ್ತಾಗಿದೆ. ನವೀನ್ ಜಿಂದಾಲ್, ಅಜಿತ್ ಪವಾರ್ ನಂತಹವರೆಲ್ಲ ಬಿಜೆಪಿ ಜೊತೆ ಶಾಮೀಲಾಗಿ ಕಳಂಕ ಕಳೆದುಕೊಂಡಿದ್ದು ಒಂದು ಕಡೆಯಾದ್ರೆ, ಕೋಲ್ಕತ್ತಾ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದ ಅಭಿಜಿತ್ ಗಂಗೋಪಾಧ್ಯಾಯ ರಾಜೀನಾಮೆ ನೀಡಿ ಬಿಜೆಪಿ ಸೇರಿಕೊಂಡಿದ್ದು ನ್ಯಾಯಾಂಗದ ಕತೆ ಏನಾಗತ್ತೆ ಎಂಬುದಕ್ಕೆ ಸಾಕ್ಷಿಯಾದಂತೆ. ಇನ್ನೊಬ್ಬರು ಚುನಾವಣಾ ಆಯುಕ್ತರು ಬಿಜೆಪಿ ಸರ್ಕಾರದಿಂದ ಈ ಚುನಾವಣೆಗೆ ಮೊದಲು ದಿಢೀರನೆ ನೇಮಕರಾದ ವಿಚಾರವನ್ನೂ ಕೂಡ ಧ್ರುವ ರಾತಿ ಎತ್ತಿ ಹಿಡಿದಿದ್ದಾರೆ. 23 ನಿಮಿಷದ ವಿಡಿಯೋದಲ್ಲಿ ಇವರು ಹೇಗೆ ದೇಶದಲ್ಲಿ ಪ್ರಜಾಪ್ರಭುತ್ವ ನಾಶವಾಗ್ತಿದೆ ಮತ್ತು ಜನರು ಈ ಸರ್ವಾಧಿಕಾರಿ ಸಾಧ್ಯತೆಯನ್ನ ಹೇಗೆ ತಡೆಯಬೇಕು ಎಂಬುದನ್ನು ಹೇಳುತ್ತಾರೆ.
ಸರ್ವಾಧಿಕಾರಿ ನಡೆಯನ್ನ ತಡೆಯದಿದ್ರೆ ದೇಶ ದೊಡ್ಡ ಅಪಾಯಕ್ಕೆ ಸಿಲುಕಲಿದೆ ಅಂತ ಹೇಳಿದ್ದಾರೆ ಈ ಧ್ರುವರಾತೆ. ಕೇಜ್ರಿವಾಲ್ ಬಂಧನದ ಬಳಿಕ ಈ ವಿಚಾರದ ಬಗ್ಗೆ ಜಗತ್ತಿನ ಗಮನ ಬಿದ್ದಿದೆ. ಅಮೆರಿಕ, ಜರ್ಮನ್ನಂತಹ ದೇಶಗಳು ಅದರ ಬಗ್ಗೆ ಪ್ರತಿಕ್ರಿಯೆ ನೀಡುತ್ತಾಗಿವೆ. ಅದಾದ ಬಳಿಕ ವಿಶ್ವಸಂಸ್ಥೆ ಕೂಡ ಕಳವಳ ವ್ಯಕ್ತಪಡಿಸಿದೆ. ಹೀಗಾಗಿ ಭಾರತದಲ್ಲಿ ಏನಾಗ್ತಿದೆ ಎಂಬುದನ್ನು ಈ ಹೊತ್ತಿನಲ್ಲಿ ಇಡೀ ವಿಶ್ವವೇ ನೋಡ್ತಾ ಇದ್ರೆ ಜನಸಾಮಾನ್ಯರಿಗೆ ಮಾತ್ರ ಈ ದೇಶದಲ್ಲಿ ಏನಾಗ್ತಿದೆ ಎಂಬುದೇ ಗೊತ್ತಾಗದ ಹಾಗೆ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ. ಈ ಹೊತ್ತಿನಲ್ಲಿ ಧ್ರುವರಾತಿ ಅವರ ವಿಡಿಯೋದಲ್ಲಿ ಎಲ್ಲ ಕಟು ಸತ್ಯಗಳು ಹೊರಬಿದ್ದಿವೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ವೈರಲ್ ಆಗಿರೋದು ಕೂಡ ಸತ್ಯವನ್ನ ಆಲಿಸುವ ಜನರು ಇನ್ನೂ ಈ ದೇಶದಲ್ಲಿ ಕಮ್ಮಿ ಆಗಿಲ್ಲ ಎಂಬುದಕ್ಕೆ ಸಾಕ್ಷಿ. ವಿಡಿಯೋದ ಕಡೆಯಲ್ಲಿ ಧ್ರುವರಾತಿ ಜನರಲ್ಲಿ 4 ವಿಚಾರಗಳ ಕುರಿತು ಮನವಿ ಮಾಡಿದ್ದಾರೆ. ಮೊದಲನೇದಾಗಿ ಇದೆಲ್ಲದರ ವಿರುದ್ಧ ಜನರು ತಮ್ಮ ಧ್ವನಿ ಎತ್ತಬೇಕಾಗಿದೆ ಎಂದಿದ್ದಾರೆ. ಎರಡನೇದಾಗಿ ತಪ್ಪದೆ ಎಲ್ಲರೂ ಮತದಾನದಲ್ಲಿ ಭಾಗಿಯಾಗಲು ಜನರಲ್ಲಿ ಕೇಳಿಕೊಂಡಿದ್ದಾರೆ. ನಿಮ್ಮ ಸುತ್ತಲಿನ ಜನರಲ್ಲಿಯೂ ಕೂಡ ವಾಸ್ತವದ ಬಗ್ಗೆ ಜಾಗೃತಿ ಮೂಡಿಸಿ ಎಲ್ಲರೂ ಒಂದಾಗಿ ಅಭಿಯಾನ ರೂಪುಗೊಳಿಸುವ ಹಾಗೆ ಮಾಡಬೇಕೆಂದು ಅವರು 3ನೇ ಮನವಿಯಾಗಿದೆ. 4ನೇದಾಗಿ ಏನೇ ಮಾಡಿದ್ರೂ ಪ್ರೀತಿಯಿಂದ ಮಾಡಿ, ಸರ್ವಾಧಿಕಾರಿ ಅಹಂಕಾರವನ್ನ ಪ್ರೀತಿಯ ತಾಕತ್ತಿನಿಂದ ಮಾತ್ರ ಛಿದ್ರಗೊಳಿಸಲು ಸಾಧ್ಯ ಎಂದಿದ್ದಾರೆ. ಕಡೆಯದಾಗಿ ಧ್ರುವರಾತೆ ಅವರು ಇಂಕಿಲಾಬಾದ್ ಜಿಂದಾಬಾದ್ ಎಂದು ವಿಡಿಯೋ ಮುಗಿಸಿದ್ದಾರೆ. ಈ ಹೊತ್ತಲ್ಲಿ ದೇಶದಲ್ಲಿ ಏನಾಗ್ತಿದೆ ಮತ್ತು ಎಲ್ಲ ಅಪಾಯಕಾರಿಗಳನ್ನು ನಿವಾರಿಸಲು ಜನತೆ ಏನ್ ಮಾಡಬೇಕಾಗಿದೆ ಎಂದು ಹೇಳುವ ಈ ವಿಡಿಯೋ ಬಿಜೆಪಿ ಸಂಘ ಪರಿವಾರದವರ ಕೆಂಗಣ್ಣಿಗೆ ಗುರಿಯಾಗದೇ ಇರಲು ಸಾಧ್ಯವೇ ಇಲ್ಲ. ಹಾಗಾದರೆ ಇಷ್ಟೆಲ್ಲ ಧೈರ್ಯದಿಂದ ಸರ್ಕಾರದ ಹಾಗೂ ಮೋದಿ ವಿರುದ್ಧ ಟೀಕಿಸ್ತಾ ಇರುವ ಈ ಧ್ರುವರಾತಿ ಯಾರು ಅನ್ನೋದನ್ನ ಹೇಳ್ತೀವಿ ನೋಡಿ. ಧ್ರುವರಾತಿ 29 ವರ್ಷದ ಯುವಕ. ತನ್ನ ಯೂಟ್ಯೂಬ್ ಚಾನಲ್ ಆರಂಭಿಸಿದ 11 ವರ್ಷಗಳಲ್ಲಿ ಬರೋಬ್ಬರಿ 1,60,00,000 ಚಂದಾದಾರರನ್ನು ಹೊಂದಿದ್ದಾರೆ. 10 ವರ್ಷಗಳಲ್ಲಿ ಅವರು ಮಾಡಿದ 639 ವಿಡಿಯೋಗಳು 235 ಕೋಟಿ ವೀಕ್ಷಣೆ ಪಡೆದಿದೆ. ಭಾರತದ ಹಲವು ಮುಖ್ಯವಾಹಿನಿ ಮಾಧ್ಯಮಗಳಿಗೆ ಅಷ್ಟೊಂದು ಚಂದಾದಾರರು ಮತ್ತು ವೀಕ್ಷಣೆಯನ್ನ ಪಡೆಯಲು ಸಾಧ್ಯವಾಗದಿರುವಾಗ ಆ ಯುವಕ ಮಾಡಿದ ಪವಾಡವಾದರೂ ಏನು? ಅಷ್ಟೊಂದು ಸಣ್ಣ ವಯಸ್ಸಿನಲ್ಲಿ ಇಂತಹ ದೊಡ್ಡ ಸಾಧನೆ ಹೇಗೆ ಸಾಧ್ಯವಾಯಿತು? ಧ್ರುವರಾತೆ ಹರಿಯಾಣದಲ್ಲಿ ಜಾಟ್ ಸಮುದಾಯದಲ್ಲಿ ಹುಟ್ಟಿ 12ನೇ ತರಗತಿಯವರೆಗೆ ಶಿಕ್ಷಣ ಪಡೆದ ನಂತರ ಜರ್ಮನಿನಲ್ಲಿ ಬಿಇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಮಾಸ್ಟರ್ ಇನ್ ರಿನ್ಯೂವೇಬಲ್ ಎನರ್ಜಿಯಲ್ಲಿ ಪಿಜಿ ಶಿಕ್ಷಣ ಪಡೆದಿದ್ದಾರೆ. ಓದಿನ ನಡುವೆಯೂ ಸುಳ್ಳು ಸುದ್ದಿಗಳನ್ನು ಬಯಲು ಮಾಡುವುದು, ಪರಿಸರದ ಜಾಗೃತಿ ಮೂಡಿಸುವುದು, ಸಾಮಾಜಿಕ, ರಾಜಕೀಯ, ಆರ್ಥಿಕ ವಿಶ್ಲೇಷಣೆಗಳ ಕುರಿತು, ಮುಖ್ಯವಾಗಿ ಮುಖ್ಯವಾಹಿನಿ ಮಾಧ್ಯಮ ಮಾತನಾಡಿದ ವಿಚಾರಗಳ ಕುರಿತು ವಿಡಿಯೋ ಮಾಡುವುದು ಅವರ ಹವ್ಯಾಸ. ಆದರೆ ಆ ಹವ್ಯಾಸವೇ ಈಗ ಪೂರ್ಣಾವಧಿ ಸ್ವತಂತ್ರ ಪತ್ರಕರ್ತ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ. ಧ್ರುವರಾತಿ ವಿಡಿಯೋಗಳ ಬಗ್ಗೆ ಎಷ್ಟು ಮೆಚ್ಚುಗೆ ಬರಲು ಹಲವಾರು ಕಾರಣಗಳು ಇವೆ. ಇಂದಿನ ಬಹುತೇಕ ಮುಖ್ಯವಾಹಿನಿ ಮಾಧ್ಯಮಗಳು ಆಳುವ ಸರ್ಕಾರದ ವಕ್ತಾರರಂತೆ ವರ್ತಿಸ್ತಾಗಿದ್ದಾವೆ. ಬೇಕಂತಲೇ ಸುಳ್ಳು ಸುದ್ದಿಗಳನ್ನು ಪ್ರಕಟಿಸಿ ಜನರ ದಿಕ್ಕು ತಪ್ಪಿಸುತ್ತಿದ್ದಾವೆ. ಪಕ್ಷದ ಏಜೆಂಟರಂತೆ ಕಾರ್ಯನಿರ್ವಹಿಸ್ತಾ ಇದ್ದುದರಿಂದ ಬಹಳಷ್ಟು ಪ್ರಜ್ಞಾವಂತರಿಗೆ ಪರ್ಯಾಯ ನಂಬಿಕಾರ್ಹ ಸುದ್ದಿ ಮೂಲಗಳ ಅಗತ್ಯ ಬಿದ್ದಿದೆ. ಅಂತಹ ನಂಬಿಕಾರ್ಹ ಮೂಲಗಳಾಗಿ ಈಗಾಗಲೇ ಪ್ರತೀಕ್ ಸಿನ್ಹಾ ನಡೆಸುವ ಆಲ್ಟ್ ನ್ಯೂಸ್, ಸಿದ್ಧಾರ್ಥ ವರದಿಗಾರಿಕೆ, ವೈರ್ ಇನ್ ನ್ಯೂಸ್ ಲಾಂಡ್ರಿ, ಸ್ಕ್ರಾಲ್ ಇನ್ ಮುಂತಾದ ಜಾಲತಾಣಗಳು ಕೆಲಸ ಮಾಡ್ತಾ ಇದ್ದಾವೆ. ಅವುಗಳ ಜೊತೆಗೆ ಯಾವುದೇ ವಿಷಯದ ಬಗ್ಗೆ ಎಲ್ಲಾ ಕೋಣಗಳಿಂದ ಸಾಕಷ್ಟು ಅಧ್ಯಯನ ನಡೆಸಿ ಅತ್ಯಂತ ಕಡಿಮೆ ಪದಗಳಲ್ಲಿ ಸುಲಲಿತವಾಗಿ ಮತ್ತು ಸರಳವಾಗಿ ಅಷ್ಟೇ ಪರಿಣಾಮಕಾರಿಯಾಗಿ ಹಿಂದಿ ಭಾಷೆಯಲ್ಲಿ ಬಹಳ ವಿಶ್ವಾಸಾರ್ಹವಾಗಿ ಮಾತನಾಡಿ ವಿಡಿಯೋ ಎಡಿಟ್ ಮಾಡುವುದು ಧ್ರುವರಾತಿಯವರ ಹೆಗ್ಗಳಿಕೆಯಾಗಿದೆ. ಸದ್ಯ ಜರ್ಮನಿನಲ್ಲಿ ನೆಲೆಸಿರುವ ಇವರು ಆಗಾಗ್ಗೆ ಭಾರತಕ್ಕೆ ಭೇಟಿ ಕೊಡ್ತಾ ಇರ್ತಾರೆ. ಸಾರ್ವತ್ರಿಕ ಶಿಕ್ಷಣ, ಉತ್ತಮ ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರ ಕಾಳಜಿ ಈ 3 ಮುಖ್ಯ ವಿಷಯಗಳಿಗೆ ಒತ್ತು ಕೊಡಬೇಕು ಎಂಬುದು ಇವರ ಆಶಯ. ಇತಿಹಾಸ, ಜಾಗತಿಕ ರಾಜಕೀಯ, ಆರ್ಥಿಕತೆ, ವಿಜ್ಞಾನ, ಗ್ರೌಂಡ್ ರಿಪೋರ್ಟ್, ಪ್ರಚಲಿತ ವಿಷಯಗಳು, ಸಾಮಾಜಿಕ ಸಾಂಸ್ಕೃತಿಕ ವಿಷಯಗಳ ಕುರಿತು ಅವರು ಮಾಡಿದ ಒಂದೊಂದು ವಿಡಿಯೋ ಸಹ ಸರಾಸರಿ 50 ಲಕ್ಷದಷ್ಟು ವೀಕ್ಷಣೆಯನ್ನ ಪಡೆದಿದೆ. ಇಂದು ಯಾವುದೇ ವಿಷಯದ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಬೇಕಾದ್ರೆ ಸಾಕಷ್ಟು ಅಧ್ಯಯನ ನಡೆಸಬೇಕಾಗುತ್ತೆ. ಅಷ್ಟು ಕಷ್ಟ ತೆಗೆದುಕೊಳ್ಳುವ ಬದಲು ಧ್ರುವರಾತೆಯವರ ವಿಡಿಯೋ ನೋಡಿದ್ರೆ ಸಾಕು ಎನ್ನುತ್ತಿದ್ದಾರೆ. 2013ರಲ್ಲಿ ಈ ಯೂಟ್ಯೂಬ್ ಚಾನೆಲ್ ನಡೆಸುತ್ತಿರುವ ಧ್ರುವರಾತಿ ಪ್ರಚಲಿತ ವಿಷಯಗಳ ಬಗ್ಗೆ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡಿದ್ದಾರೆ. ಅಂದ್ರೆ ಸಹಜವಾಗಿ ಪ್ರಸ್ತುತ ಮೋದಿ ಸರ್ಕಾರದ ನೀತಿ ನಿರೂಪಣೆಗಳು, ಸುಳ್ಳು ಸುದ್ದಿಗಳನ್ನ ಆಧಾರ ಸಮೇತ ಬಯಲು ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಭಕ್ತರು ಮಾಡುವ ಟ್ರೋಲ್ಗಳಿಗೆ ತಲೆ ಕೆಡಿಸಿಕೊಳ್ಳದೆ ಧ್ರುವರಾತ್ರಿ ನಾನು ಬಾಬರ್ ಏನು ಮಾಡಿದ, ನೆಹರು ಏನು ಮಾಡಿದ ಎಂಬುದರ ಮೇಲೆ ಸಮಯ ವ್ಯರ್ಥ ಮಾಡುವುದಿಲ್ಲ. ಮುಂದೆ ಯಾವುದೇ ಸರ್ಕಾರ ಬಂದರೂ ಅವರು ಮಾಡುವ ಕೆಲಸಗಳ ಆಧಾರದ ಮೇಲೆ ಒಬ್ಬ ಪ್ರಜೆಯಾಗಿ ಸರಿತಪ್ಪುಗಳನ್ನು ವಿಶ್ಲೇಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಧ್ರುವರಾತ್ರಿಗೆ ಯಾರು ಫಂಡ್ ಮಾಡ್ತಾರೆ?
ಹಿಂದೆ ಅವರ ಎಲ್ಲ ವಿಡಿಯೋಗಳ ಕಮೆಂಟ್ಗಳಲ್ಲಿ ಒಂದು ಸಾಮಾನ್ಯವಾಗಿತ್ತು, ಅದು ಅವರಿಗೆ ಯಾರಾದರೂ ಫಂಡ್ ಮಾಡ್ತಿದ್ದಾರೆ ಎಂಬುದು ವಿಷಯವಾಗಿತ್ತು. ಈ ಮಾತುಗಳನ್ನು ಸಹಿಸದ ಕೆಲವರು ಕಾಂಗ್ರೆಸ್ ಫಂಡ್ ಮಾಡ್ತಾ ಇದೆ, ಆಮ್ ಆದ್ಮಿ ಪಕ್ಷ ಫಂಡ್ ಮಾಡ್ತಾ ಇದೆ ಅಂತ ಆರೋಪ ಮಾಡಿತ್ತು. ಬಿಬಿಸಿ ಸೇರಿದಂತೆ ಹಲವು ವಾಹಿನಿಗಳಿಗೆ ನೀಡಿರುವ ಸಂದರ್ಶನದಲ್ಲಿ ಇದಕ್ಕೆ ಧ್ರುವರಾತೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೋಟ್ಯಾಂತರ ವ್ಯೂಸ್ ಸಿಗುವ ವಿಡಿಯೋಗಳಲ್ಲಿನ ಜಾಹೀರಾತಿನಿಂದ ಬರುವ ಹಣದ ಜೊತೆಗೆ ತನ್ನ ಕೆಲಸ ಇಷ್ಟವಾದಲ್ಲಿ ಪೇಟಿಎಂ ಮೂಲಕ ಹಣ ನೀಡಿ ಬೆಂಬಲಿಸಿ ಎಂದು ಧ್ರುವರಾತೆ ಮನವಿ ಮಾಡ್ತಾ ಇದ್ರು. ಆದರೆ ಇತ್ತೀಚೆಗೆ ಅವರ ಒಂದೊಂದು ವಿಡಿಯೋಗೂ ಹಲವು ಕಂಪನಿಗಳು, ಹೋಟೆಲ್ಗಳು, ಪರ್ಯಾಯ ಮಾಧ್ಯಮಗಳು ಸ್ಪಾನ್ಸರ್ ಮಾಡುವ ಮಟ್ಟಿಗೆ ಅವರು ಬೆಳೆದು ನಿಂತಿದ್ದಾರೆ. ಮುಖ್ಯ ಚಾನೆಲ್ ಅಲ್ಲದೆ ಶಾರ್ಟ್ಸ್ ಅಂಡ್ ವ್ಲಾಗ್ಸ್ ಚಾನೆಲ್ ಸಹ ನಡೆಸುತ್ತಿದ್ದಾರೆ. ಚಾಟ್ ಜಿಪಿಟಿ ತರಹದ ಕೋರ್ಸ್ಗಳನ್ನು ನಡೆಸುತ್ತಿದ್ದಾರೆ. ಕೂಕು FM ಸೇರಿದಂತೆ ಹಲವಾರು ಪ್ಲಾಟ್ಫಾರ್ಮ್ಗಳಲ್ಲಿ ಪಾಡ್ಕಾಸ್ಟ್ ಮಾಡ್ತಿದ್ದಾರೆ. ಕೆಲವೊಮ್ಮೆ ಟಿವಿ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೀಗೆ ಹಲವಾರು ಆದಾಯದ ಮೂಲಗಳಿವೆ. ಹೀಗಾಗಿ ಪಕ್ಷಗಳಿಂದ, ಸರ್ಕಾರದಿಂದ ಹಣ ಪಡೆಯುವ ಪ್ರಮೇಯವೇ ಇಲ್ಲ. ಈ ವಿಡಿಯೋ ನಿಮಗೆ ಹೇಗನ್ನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.